ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ದೇವರಲ್ಲಿ ನಂಬಿಕೆ ಇರಲಿ. ಅದಕ್ಕೆ ಆಧಾರವಾಗಿ ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 22ನೇ ವಚನ. ಯೇಸು ಹೇಳಿದ್ದೇನೆಂದರೆ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ಈಗ ಓದಿದ ವಾಕ್ಯ ಭಾಗದಲ್ಲಿ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳುತ್ತಿದ್ದಾರೆ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ಇವತ್ತು ನಮ್ಮನ್ನು ಸಹ ದೇವರು ನೋಡಿ ಹೇಳುತ್ತಾ ಇದ್ದಾರೆ, ಮಕ್ಕಳೇ, ಮಗನೇ, ಮಗಳೇ, ನನ್ನ ಮೇಲೆ ನಿಮಗೆ ನಂಬಿಕೆ ಇರಲಿ. ಈ ಲೋಕದಲ್ಲಿ ಎರಡು ರೀತಿಯ ನಂಬಿಕೆಗಳಿದೆ. ಒಂದು ಸ್ವಾಭಾವಿಕವಾದ ನಂಬಿಕೆ, ಎರಡು ದೇವರ ಮೇಲಿರುವಂಥ ನಂಬಿಕೆ. ಜನರು ಸ್ವಾಭಾವಿಕವಾದ ನಂಬಿಕೆಯಲ್ಲಿ ನಂಬುತ್ತಾರೆ. ನೋಡ್ರಿ, ಪ್ರತಿಯೊಬ್ಬ ಮನುಷ್ಯನು ನಂಬಿಕೆಯಿಂದಲೇ ಜೀವಿಸುತ್ತಾ ಇದ್ದಾನೆ. ಆ ನಂಬಿಕೆ ಸ್ವನಂಬಿಕೆಯಾಗಿರಬಾರದು, ದೇವರ ಮೇಲೆ ಇರುವ ನಂಬಿಕೆಯಾಗಿರಬೇಕು. ಈ ಲೋಕದಲ್ಲಿ ಜೀವಿಸುವ ಪ್ರತಿಯೊಬ್ಬರು ನಂಬಿಕೆಯಿಂದಲೇ ಜೀವಿಸುತ್ತಾ ಇದ್ದಾರೆ. ಕೆಲವರು ತಮ್ಮ ಆಸ್ತಿಗಳ ಮೇಲೆ ನಂಬಿಕೆ ಉಳ್ಳವರಾಗಿದ್ದಾರೆ. ಕೆಲವರು ತಮ್ಮ ವಿದ್ಯಾಭ್ಯಾಸದ ಮೇಲೆ, ಜ್ಞಾನದ ಮೇಲೆ ನಂಬಿಕೆ ಇಡುತ್ತಾರೆ. ಕೆಲವರು ಮೂಢ ನಂಬಿಕೆಯ ಮೇಲೆ ನಂಬಿಕೆ ಇಟ್ಟು ಭಯದಲ್ಲಿ ಜೀವಿಸುತ್ತಾರೆ. ನೋಡ್ರಿ, ನಾವು ಆಸ್ಪತ್ರೆಗೆ ಹೋಗ್ತೇವೆ, ಚಿಕಿತ್ಸೆ ತೆಗೆದುಕೊಳ್ತೇವೆ, ಡಾಕ್ಟರ್ ಮೆಡಿಸಿನ್ ಕೊಡ್ತಾರೆ. ಅದು ಯಾವುದು ಮೆಡಿಸನ್ನು, ಎಂಥದ್ದು ಯಾವುದು ನಮಗೆ ಗೊತ್ತಿಲ್ಲ. ಆದರೂ ಡಾಕ್ಟರ್ ಮೇಲೆ, ಆಸ್ಪತ್ರೆ ಮೇಲೆ ನಂಬಿಕೆ ಇಟ್ಟು ನಾವು ಆ ಮೆಡಿಸಿನ್ಗಳನ್ನು ತೆಗೆದುಕೊಳ್ಳುತ್ತೇವೆ. ಜನರು ಡಾಕ್ಟರ್ಗಳನ್ನು ನಂಬುವುದರಿಂದ ದೊಡ್ಡ ದೊಡ್ಡ ಚಿಕಿತ್ಸೆಗೆ ಒಪ್ಪಿಕೊಂಡು ಆಪರೇಷನ್ ಮಾಡಿಸಿಕೊಳ್ಳುತ್ತಾರೆ. ಇದೆಲ್ಲ ಸರ್ವೇ ಸಾಮಾನ್ಯವಾದ ನಂಬಿಕೆ. ಕೆಲವರು ಬ್ಯಾಂಕ್ ಮೇಲೆ ನಂಬಿಕೆ ಇರೋದರಿಂದ ಮನೆಯಲ್ಲಿರುವಂಥ ಒಡವೆಗಳನ್ನು, ಬಂಗಾರವನ್ನು, ಹಣವನ್ನು ಬ್ಯಾಂಕಲ್ಲಿ ಇಡುತ್ತಾರೆ. ಬ್ಯಾಂಕ್ ಮೇಲೆ ಕೂಡ ಒಂದು ನಂಬಿಕೆ. ಮನುಷ್ಯನು ಅನೇಕ ಸಂಗತಿಗಳಲ್ಲಿ ನಂಬಿಕೆ ಇಡುತ್ತಾನೆ. ಆದರೆ ಅದಕ್ಕಿಂತಲೂ ಮಿಗಿಲಾದ ಒಂದು ನಂಬಿಕೆ ಇದೆ, ದೇವರ ಮೇಲೆ ಇಡುವಂಥ ನಂಬಿಕೆ. ಅದಕ್ಕೆ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ, ನಿಮಗೆ ನನ್ನ ಮೇಲೆ ನಂಬಿಕೆ ಇರಲಿ. ಅಸಾಧ್ಯತೆಗಳ ಮಧ್ಯದಲ್ಲಿ ದೇವರನ್ನು ನಂಬಬೇಕು. ಆಗದೇ ಇರುವ ಕಾರ್ಯಗಳ ಮಧ್ಯದಲ್ಲಿ ದೇವರನ್ನು ನಂಬಬೇಕು. ಮುಚ್ಚಲ್ಪಟ್ಟ ಬಾಗಿಲುಗಳ ಮಧ್ಯದಲ್ಲಿ ದೇವರನ್ನು ನಂಬಬೇಕು. ದೇವರನ್ನು ನಂಬುವಾಗ ಅವರ ಜೀವಿತ ಆಶೀರ್ವಾದವಾಗಿರುತ್ತದೆ. ಅವರು ಲಜ್ಜೆ ಪಡುವುದೇ ಇಲ್ಲ. ಎಲ್ಲಿ ನಂಬಿಕೆ ಇರುತ್ತದೆಯೋ ಅಲ್ಲಿ ಅದ್ಭುತ ಇರುವಂಥದ್ದಾಗಿದೆ. ನಾವು ದೇವರಿಂದ ಏನಾದರೂ ಪಡೆದುಕೊಳ್ಳಬೇಕಾದ್ರೆ ನಮಗೆ ನಂಬಿಕೆ ಇರಬೇಕು. ನಾವು ನಂಬಿಕೆ ಮೂಲಕನೇ ರಕ್ಷಿಸಲ್ಪಡ್ತೇವೆ. ನಂಬಿಕೆಯಿಂದಲೇ ನೀತಿವಂತನ ಜೀವಿಸ್ತಾನೆ. ಕ್ರೈಸ್ತ ಜೀವಿತದಲ್ಲಿ ಏನು ಸಾಧಿಸಬೇಕಾದರೂ ನಮಗೆ ನಂಬಿಕೆ ಬೇಕೇ ಬೇಕು. ನೋಡ್ರಿ, ಮೋಶೆ ದೇವರ ಮೇಲೆ ನಂಬಿಕೆ ಇಟ್ಟು ಕೋಲನ್ನು ಚಾಚಿದಾಗ ಸಮುದ್ರ ವಿಭಾಗವಾಯಿತು. ಯೆಹೋಶುವನು ನಂಬಿಕೆಯಿಂದ ಆಜ್ಞಾಪಿಸಿದಾಗ ಸೂರ್ಯ ಚಂದ್ರರು ಹಾಗೆ ನಿಂತುಕೊಂಡರು. ಎಲಿಯ ನಂಬಿಕೆಯಿಂದ ಪ್ರಾರ್ಥಿಸಿದಾಗ ಚಿಕ್ಕ ಮೋಡದಿಂದ ದೊಡ್ಡ ಮಳೆ ಬಂತು. ಶತಾಧಿಪತಿ ಯೇಸುವನ್ನು ನಂಬಿದ ಅದೇ ಸಮಯದಲ್ಲಿ ಆತನ ಆಳು ಸ್ವಸ್ಥನಾದ. ಇವತ್ತು ದೇವರು ನಮಗೆ ಹೇಳುತ್ತಾ ಇದ್ದಾರೆ, ಮಗನೇ, ಮಗಳೇ, ನನ್ನ ಮೇಲೆ ನಂಬಿಕೆ ಇರಲಿ. ನಡೆದ ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಸ್ತೋತ್ರ. ಒಬ್ಬ ಪಾಸ್ಟರ್, ಆ ಪಾಸ್ಟರ್ ಅವರು ಅಪಘಾತದಲ್ಲಿ ತೀರಿ ಹೋಗಿಬಿಟ್ಟರು. ಆದರೆ ಅವರ ಹೆಂಡತಿ ದೈವಿಕ ಪತ್ನಿಯಾಗಿದ್ದಳು. ಸ್ತೋತ್ರ. ಆ ಗಂಡನನ್ನು ಕಳೆದುಕೊಂಡ ಮೇಲೆ ಸ್ತೋತ್ರ ಅವಳಿಗೊಂದು ನಂಬಿಕೆ ಬಂತು. ಏನಂತ ಹೇಳಿದ್ರೆ, ಅವರ ಪಟ್ಟಣದಲ್ಲಿ ಒಂದು ಕೂಟ ನಡೆಯುತ್ತಾ ಇದ್ದು ಒಬ್ಬ ಶ್ರೇಷ್ಠ ಸೇವಕರು ಕರ್ತನಲ್ಲಿ ನಿದ್ರೆ ಹೋಗಿದ್ದಾರೆ. ರೆನಾಲ್ಡ್ ಬೋಂಕೆ ಎಂಬಂಥ ದೊಡ್ಡ ಸುವಾರ್ತಿಕರು ಅವರು ಕೂಟ ನಡೆಸ್ತಾ ಇದ್ದರು. ಅಲ್ಲೆಲ್ಲ ಜನರು ಕೂಟಕ್ಕಾಗಿ ಬರುವಾಗ ಈಗ ಈ ಡೆಡ್ ಬಾಡಿಯನ್ನು ತೆಗೆದುಕೊಂಡು ಅಲ್ಲಿ ಹೋದಾಗ ಅಲ್ಲಿ ಸೆಕ್ಯೂರಿಟಿ ಬಿಡಲಿಲ್ಲ. ಅಪ್ಪ, ಇದು ಕೂಟಪ್ಪ, ನೀವೇನಿಲ್ಲ, ಡೆಡ್ ಬಾಡಿ ಇಲ್ಲಿ ತರ್ತಾ ಇದ್ದಾರೆ, ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗ್ಬೇಕಾ? ಆ ಹೆಂಡತಿ, ಇಲ್ಲ, ನನಗೆ ನಂಬಿಕೆ ಇದೆ, ದೇವರ ಮೇಲೆ ಬಲವಾದ ನಂಬಿಕೆ ಇದೆ, ನನ್ನ ದೇವರು ಬದುಕಿಸಿಕೊಡ್ತಾರೆ, ಅದಕ್ಕೆ ಪ್ರೇಯರ್ ಮಾಡಲಿಕ್ಕೆ ಬಂದಿದ್ದೇವೆ. ಹೇಗೋ ಒಳಗೆ ಬಿಟ್ಟರು. ಕೆಳಗಡೆ ಮಹಡಿಯ ಮೇಲೆ ಕೂಟ ನಡೆಯುತ್ತಾ ಇದೆ. ಶಕ್ತವಾದ ಅಭಿಷೇಕದ ಸ್ತೋತ್ರ, ಆರಾಧನೆ, ಪ್ರಾರ್ಥನೆ, ವಾಕ್ಯ ಅವರು ಹಂಚುತ್ತಾ ಇದ್ದಾರೆ. ಇವರು ಕೆಳಗಡೆ ಆ ಪೆಟ್ಟಿಗೆ ಇಟ್ಟು ಪ್ರಾರ್ಥನೆ ಮಾಡಲಿಕ್ಕೆ ಆರಂಭಿಸಿದರು. ಇದು ಯಾವುದೋ ರೆನಾಲ್ಡ್ ಬೊಂಕೆಯವರಿಗೆ ಸಹ ಗೊತ್ತಿಲ್ಲ, ಅಲ್ಲಿರುವಂಥ ಜನರಿಗೆ ಗೊತ್ತಿಲ್ಲ. ಕೆಳಗಡೆ ಒಂದು ಸ್ತೋತ್ರ ಗುಂಪು ಜನ ಸ್ತೋತ್ರ ಅಸಾಧಾರಣವಾದ ನಂಬಿಕೆಯನ್ನು ಹಿಡಿದುಕೊಂಡು ದೇವರ ಮೇಲೆ ನಂಬಿಕೆ ಇಟ್ಟು ಪ್ರೇಯರ್ ಮಾಡುವಾಗ
ನಡೆದಂಥ ಅದ್ಭುತ ಏನಂತ ಹೇಳಿದ್ರೆ, ಸ್ತೋತ್ರ, ಸತ್ತು ಹೋದಂಥ ಅವರ ಶರೀರದಲ್ಲಿ ಸ್ತೋತ್ರ ತಿರುಗಿ ಮರುಜೀವ ಉಂಟಾಗಿ ಆ ಪಾಸ್ಟ್ರವರು ಆ ಸ್ಥಳದಲ್ಲಿ ಎದ್ದು ಬಂದರಂತೆ. ಇದು ನಡೆದಂಥ ಒಂದು ಅದ್ಭುತವಾದಂಥ ಸಾಕ್ಷಿ ಪ್ರೀತಿ ಉಳ್ಳ ದೇವ ಜನರೇ, ಆ ಹೆಂಡತಿ ಆ ನಂಬಿಕೆಯ ನಿಮಿತ್ತವಾಗಿ ತನ್ನ ಗಂಡನನ್ನು ಕಳ್ಕೊಂಡ ಗಂಡನನ್ನು ತಿರುಗಿ ಪಡೆದುಕೊಂಡಳು. ಒಂದೇ ಒಂದು ಕಾರ್ಯ ಏನು ಗೊತ್ತಾ? ನಂಬಿಕೆ. ಪ್ರೀತಿ ಉಳ್ಳ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ಸಹ ನೀವು ಅನೇಕ ಸಂಗತಿಗಳನ್ನು ಕಳೆದುಕೊಂಡಿರಬಹುದು. ಆದರೆ ನಿಮ್ಮಲ್ಲಿ ನಂಬಿಕೆ ಇರೋದಾದರೆ ಸ್ತೋತ್ರ, ದೇವರು ಕಳ್ಕೊಂಡ ಸಂಗತಿಗಳನ್ನು ತಿರುಗಿ ಕಟ್ಟಿ ಎಬ್ಬಿಸಿ ಸ್ತೋತ್ರ ಕೊಡುವಂಥ ದೇವರಾಗಿದ್ದಾರೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನನ್ನಲ್ಲಿ ನಂಬಿಕೆ ಇರಲಿ. ಯೇಸು ಸ್ವಾಮಿ ಹೇಳಿದರು, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ಅವನು ನಡೆಸ್ತಾನೆ, ನನಗಿಂತ ಮಹತ್ತಾದ ಕಾರ್ಯಗಳನ್ನು ನಡೆಸ್ತಾನೆ. ಯಾವಾಗ? ನಂಬಿಕೆ ಇರುವಾಗ. ಈ ದಿವಸ ಒಂದು ನಿಮಿಷ ನಮ್ಮ ಕಣ್ಗಳನ್ನು ಮುಚ್ಚಿ ನಾವು ದೇವರಿಗೆ ಹೇಳೋಣ, ಸ್ವಾಮಿ, ನಾನು ನಿನ್ನ ನಂಬುತ್ತೇನೆ. ಕಾರ್ಗತ್ತಲೆಯ ಅನುಭವ ಇದೆ, ಕಳ್ಕೊಂಡ ಪರಿಸ್ಥಿತಿ ಇದೆ, ಬಿಸ್ನೆಸ್ ಲಾಸಲ್ಲಿದೆ, ಸಾಲದಲ್ಲಿ ಇದ್ದೇನೆ, ಏನು ಮಾಡಬೇಕು ನನಗೆ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ನನಗೆ ಗೊತ್ತು, ನಾನು ನಿನ್ನಲ್ಲಿ ನಂಬಿಕೆ ಇಡುತ್ತೇನೆ. ನೀವು ಹೇಳಿದ ವಚನದಂತೆ ನಾನು ನಿನ್ನನ್ನು ನಂಬುತ್ತೇನೆ. ನನ್ನ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡ್ರಿ ಎಂಬುದಾಗಿ ಹೇಳ್ರಿ. ನಿಶ್ಚಯವಾಗಿ ಕರ್ತನು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ದಿನಕ್ಕಾಗಿ ಸ್ತೋತ್ರ. ಈ ದಿನ ಕೂಡ ನೀವು ನಮ್ಮನ್ನು ಆಳ್ವಿಕೆ ಮಾಡ್ರಿ. ನಿನ್ನ ವಚನ ಧ್ಯಾನಿಸಿದ ಹಾಗೆ ನಿನ್ನ ಮೇಲೆ ನಂಬಿಕೆ ಇಡುವಂತೆ, ನಿನ್ನನ್ನು ಆತುಕೊಳ್ಳುವಂತೆ, ನಿನ್ನನ್ನು ಪ್ರೀತಿಸುವಂತೆ, ನಂಬಿ ನಮ್ಮ ಜೀವಿತದಲ್ಲಿ ಅದ್ಭುತ ಪಡೆದುಕೊಳ್ಳುವಂತೆ ಸಹಾಯ ಮಾಡಿರಿ. ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ದೊಡ್ಡ ಕಾರ್ಯ ಮಾಡಿರಿ. ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಸಲ್ಲಿಸ್ತೇವೆ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಪ್ರೀತಿಯುಳ್ಳ ದೇವ ಜನರೇ, ದೇವರಲ್ಲಿ ನಂಬಿಕೆ ಇರಲಿ. ದೇವರನ್ನು ನಂಬುವಾಗ ಸ್ತೋತ್ರ, ಕರ್ತನು ನಮ್ಮ ಜೀವಿತದಲ್ಲಿ ಅತ್ಯದ್ಭುತಗಳನ್ನು ಮಾಡುವವರಾಗಿದ್ದಾರೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.